ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಹೊರಗಡೆ ಬಂದ್ಮೇಲೆ ನೀವು ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿ ಬೆಸ್ಟ್ ಅಂದ್ರೆ ಏನಂತಾರೆ ಅದನ್ನ ಈಚೆ ಬರೋದನ್ನ ಎಲಿಮಿನೇಷನ್ ಎಲಿಮಿನೇಷನ್ ಅಲ್ಲ, ಒಂದು ಅದ್ದೂರಿ ಸ್ವಾಗತ ಅಂತ ಹೇಳ್ತಾರಲ್ಲ, ಅದು ನಿಮ್ಗೆ ವರ್ತೂರ್ ಅವ್ರು ಬಿಟ್ರೆ ರಾಯಲ್ ಆಗಿ ನನ್ನನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಸ್ವಾಗತ 100% ಯಾರಿಗೂ ಸಿಕ್ಕಿಲ್ಲ. ಹೌದು ದಟ್ ಟೈಮ್ ಮಸ್ಸೆ ಎಲ್ಲ ನನ್ನ ಜೊತೆನಲ್ಲಿ ಇಲ್ಲಿ ತನಿಷಾ ಆರ್ಮಿ ಅಂತ ಯಾರ್ಯಾರಿದ್ರು, ನನ್ನ ಫ್ರೆಂಡ್ಸ್ ಟೀಮ್ ಆಗಿ ಹೇಗ್ ಕನ್ವರ್ಟ್ ಆದ್ರು ಅನ್ನೋದೇ ನನ್ಗೆ ಈಗ್ಲೂ ಆಶ್ಚರ್ಯ. ಯಾವ ಲೆವೆಲ್ಗೆ ಅಂತಂದ್ರೆ ಟೀಮ್ ಅಂತ ಏನ್ ಹ್ಯಾಂಡಲ್ ಆಗ್ತಾ ಇದೆ ಇವತ್ತು, ಅವ್ರೆಲ್ರು ನನ್ನ ಫ್ರೆಂಡ್ಸ್ ಆಯ್ತಾ. ಯಾವ ಲೆವೆಲ್ಗೆ ಅಂತಂದ್ರೆ ನಾನು ಯಾವ ಸಿನಿಮಾ ಮಾಡಿದೀನಿ, ಯಾವ ಸೀರಿಯಲ್ ಮಾಡಿದೀನಿ ಅಂತ ಅವ್ರಗಳಿಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಅಂತದ್ರಲ್ಲಿ ಅವ್ರು ಕುತ್ಕೊಂಡು ವರ್ಕ್ ಮಾಡಿ ನಮ್ಗೋಸ್ಕರ ಸಾಂಗ್ ಮಾಡಿ ನನ್ನನ್ನು ಅಷ್ಟು ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡು ಅಂಡ್ ನಮ್ಮನ್ನ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಒಂದಷ್ಟು ಮೀಟ್ ಮಾಡಿದ್ವಿ ಕೂಡ ನಾವು. ಸೊ ನೀವು ಬರ್ಲಿಲ್ಲ ಅಲ್ಲಿಗೆ. So yes, see why I prefer meeting you guys is because ನಮ್ಗೆ ಒಳ್ಳೇದೋ ಕೆಟ್ಟದೋ ತಲುಪಿಸೋದು ನೀವು. ಸೊ ಆ ತಲುಪಿಸೋರು ನಮ್ಮ ಜೊತೆ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂಡ್ ನಾವು ಅವ್ರ ಜೊತೆ ಚೆನ್ನಾಗಿದ್ದಾಗ ಆ ಬಾಂಡಿಂಗ್ ಚೆನ್ನಾಗಿರತ್ತೆ. ಅಂಡ್ ಲೈಕ್ ಯು ಆರ್ ಮೋರ್ ದೆನ್ ಫ್ರೆಂಡ್ಸ್. ಯು ಡೋಂಟ್ ನೋ ಅಂದ್ರೆ ನಮ್ಮ ಬಗ್ಗೆ ಒಳ್ಳೇದಾಗಿದ್ರು ಆಗಿರ್ಬಹುದು ಅಥವಾ ಕೆಟ್ಟದಾಗಿದ್ರು ಆಗಿರ್ಬಹುದು, ಜನಕ್ಕೆ ರೀಚ್ ಆಗೋದು ನಿಮ್ಗಳ ಥ್ರೂ. ಸೊ ಹಾಗಾಗಿ ಆ ಥ್ಯಾಂಕ್ ಯು ನೋಟ್ ಕೂಡ ನಿಮ್ಗಳಿಗೇನೆ ಇದ್ದಿದ್ದು. ನಾನು ಇವತ್ತಿಗೂ ಬೇರೆ ಯಾರು ನನ್ನ ಮೈ ಓನ್ ಫ್ರೆಂಡ್ಸ್ ಹ್ಯಾವ್ ನಾಟ್ ಮೆಟ್ ಯೆಟ್. ಓಕೆ, ಸೊ ನಾನು ನಿಮ್ಗಳನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಅದನ್ನ ಆರ್ಗನೈಸ್ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ಈಗ ನಮ್ಮ ಲಾಂಚ್ಗೂ ಅಷ್ಟೇ ಹಂಗೆ ಇತ್ತು. ಆ್ಯಂಡ್ ಎಸ್ ಮೇ ಬಿ ದಿಸ್ ವಿಲ್ ಗೋ ಆನ್ ಮೋರ್. ನಿಮ್ಮ ಜೊತೆ ನಮ್ಮ ರಿಲೇಶನ್ಶಿಪ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋಳು ನಾನು. ಇಟ್ಸ್ ಆಲ್ವೇಸ್ ಲೈಕ್ ನಮಗೆ ಏನೇ ಸರಿ ಅನ್ಸಿದ್ರು ಸರಿ, ತಪ್ಪು ಅನ್ಸಿದ್ರು ಸರಿ, ಜನರ ಒಪಿನಿಯನ್ನೇ ಇನ್ನೊಂದಿರುತ್ತೆ. ನನಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದೆ ಇದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ. ನಮ್ಮನ್ನ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ಕೊಂಡ್ರಲ್ಲ, ಬೇರೆ ಯಾರಿಗೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಫುಲ್ ಫ್ಲೈ ಮಾಡ್ತಿದ್ದೆ. ಯಾಕಂತಂದ್ರೆ ಇದನ್ನೆಲ್ಲ ನಾನು ನೋಡಿದ್ದು, ನಾನು ಇದಕ್ಕೆ ಮುಂಚೆನೂ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ದರ್ಶನ್ ಸರು, ಸುದೀಪ್ ಸರು, ಈ ತರ ಯಶ್ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಸ್ವೀಕಾರ ಮಾಡ್ಕೊಳ್ಳೋಂಥ ರೀತಿ ಅದು. ಸೊ ಅದನ್ನೆಲ್ಲ ಎಲ್ಲೋ ಟಿವಿನಲ್ಲಿ ನೋಡ್ತಿದ್ವಿ. ಆ ಗುಂಪಲ್ಲಿ ನಾನು ಹೋಗ್ತಾನೂ ಇರ್ಲಿಲ್ಲ. ಯಾಕಂತಂದ್ರೆ ಒಂದು ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ನನಗೆ ಭಯ ಇರುತ್ತೆ, ವೆರಿ ಬ್ಯಾಡ್ ಜಾಬ್. ಸೊ ನಂಗೆ ರೋಡ್ಗಳು ಗೊತ್ತಾಗಲ್ಲ, ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಒಂದಿರುತ್ತೆ. ಇನ್ನೊಂದು ಜನರ ಮಧ್ಯೆ ಆ ರೀತಿ ಹೋಗಕ್ಕಾಗಲ್ಲ ಅನ್ನೋದು ಒಂದು ಇರುತ್ತೆ. ಸೊ ಈ ಎರಡು ಕಾರಣಕ್ಕೆ ನಾವು ಅದನ್ನ ನೋಡೋಕ್ಕೂ ಆಗಿರಲ್ಲ. ಎಲ್ಲೋ ಟಿವಿನಲ್ಲೋ ವಿಡಿಯೋದಲ್ಲೋ ಆ ಥರ ನೋಡಿರ್ತಿದ್ದೆ ನಾನು. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ ನಾನು ಫುಲ್ ಫ್ಲೈಯಿಂಗ್. ಅಂಡ್ ದಟ್ ವಾಸ್ ಅ ಸರ್ಪ್ರೈಸ್ ಟು ಮೀ. ದಟ್ ವಾಸ್ ಅ ಸರ್ಪ್ರೈಸ್ ಟು ಮೀ. ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂತ ವಿಚಾರ. ನಾನು ಯಾವತ್ತೂ ಮರೆಯಲ್ಲ ಅದನ್ನ. ಆ ಎಲಿಮಿನೇಟ್ ಆಗಿದ್ದೆ ಅನ್ನೋದೆಲ್ಲ ಮರ್ತೇ ಹೋಯ್ತು ನನಗೆ. ಅಂಡ್ ಐ ಟೆಲ್ ಯು, ಆ ತರ ಎಲಿಮಿನೇಟ್ ಆಗದೆ ಹೋಗಿದ್ದಿದ್ರೆ ಇವ್ರು ನನ್ನ ಇಷ್ಟ ಅದ್ದೂರಿಯಾಗಿ ಸ್ವಾಗತನೂ ಮಾಡ್ಕೊಂತ ಇರ್ಲಿಲ್ಲ. ನನಗೆ ಬೇಜಾರಾಗಿದೆ ಅಂತ ನನಗೆ ಇಷ್ಟು ಸಪೋರ್ಟು ಮಾಡ್ತಾ ಇರ್ಲಿಲ್ಲ. ಬಟ್ ನಾನು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅದ್ರ 100ರಷ್ಟು ಎಲ್ಲರೂ ಬೇಜಾರು ಮಾಡ್ಕೊಂಡ್ರು. ನನಗದೇ ಅಂದ್ರೆ ನಾವಷ್ಟು ಹತ್ರ ಆಗಿದೀವಲ್ವಾ ಅನ್ನೋದೇನೆ ನನಗೆ ಖುಷಿ. ಕಾರಲ್ಲಿ ಹಂಗೆ ಬರ್ರಂತ ಹೋಗ್ಬಿಟ್ಟು ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ಕೊಂಡು ಸ್ವಾಗತನೂ ಇಲ್ಲ, ನಮ್ಗೇನು ಕಂಟೆಂಟ್ ಏನೋ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಲ್ಲ, ಎಲಿಮಿನೇಟ್ ಆಗಿದ್ದು ನಿಜವಾಗ್ಲೂ ಬೇಜಾರಾಗಿತ್ತು. ಯಾಕಂತಂದ್ರೆ ನಾನು ಇನ್ನ ಇರ್ಬೇಕಾಗಿತ್ತು ಅನ್ನೋದು ಮನ್ಸಲ್ಲಿತ್ತು. ಅದ್ರ ಜೊತೆ ಕಾನ್ಫಿಡೆನ್ಸು ಅಷ್ಟೇ ಇತ್ತು. ಎಲ್ಲೋ ಒಂದ್ ಸೆಕೆಂಡ್ಗೆ ನನ್ನ ಕಾನ್ಫಿಡೆನ್ಸ್ ಮುರಿದ್ಬಿಟ್ರಲ್ಲ ಇವರು ಅಂತ ಬಿಗ್ ಬಾಸ್ ಮೇಲೆ ಬೇಜಾರಾಗಿದ್ದು ಉಂಟು. ಬೈದು ಬೇಜಾರು ಮಾಡ್ಕೊಂಡೆ ಎಲ್ಲ ಬಂದ್ಬಿಟ್ಟೆ ನಾನು. ಆಮೇಲೆ ಸುದೀಪ್ ಸರ್ ಮಾತಾಡ್ಸಿದ್ಮೇಲೆ ಐ ಆಲ್ ಫೈನ್. ಸಿನಿಮಾ ಅಂತ ಬಂದ್ರೆ ಈಗ ಯಾವ್ಯಾವ ಪ್ರಾಜೆಕ್ಟ್ಸ್ ಇದೆ, ಏನ್ ಮಾಡ್ತಿದ್ದೀರಾ? ಈಗ ರೈಟ್ ನಾವು ಶೇರ್ ಅಂತ ಇರೋದು, ನೀವು ಅಪ್ಡೇಟ್ ನೋಡಿರ್ತೀರಾ. ಐ ಆಮ್ ಡೂಯಿಂಗ್ ಅ ಕಾಪ್ ರೋಲ್. ಅದಕ್ಕೆ ಮುಂಚೆನೆ ಶೂಟಿಂಗ್ ಶುರು ಆಗಿತ್ತು. ಈಗ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೊಂದು ದಿನದ ಶೂಟಿಂಗ್ ಇರಬಹುದು ಅಷ್ಟೇ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅದು. ಅದು ಬಿಟ್ರೆ ಇನ್ನೊಂದು ಹೆಸರಿಡದೆ ಇರುವಂತ ಒಂದು ಸಿನಿಮಾ ಸಾಂಗ್ ಶೂಟಿಂಗ್ ಒಂದು ಬಾಕಿ ಇದೆ. 2 ಸಿನಿಮಾ ಹಂಗೆ ಇದೆ, ಸಾಂಗ್ ಶೂಟಿಂಗ್ ಬಾಕಿ ಇದೆ. ಬಿಕಾಸ್ ಆಫ್ ದ ಈವೆಂಟ್ಸ್ ಅಂಡ್ ನಮ್ಮ ಸ್ಟೋರ್ ಓಪನಿಂಗ್ ಇದೆಲ್ಲ ಇದ್ದಿದ್ರಿಂದ ಒಂದ್ ಸ್ವಲ್ಪ ದಿವಸಕ್ಕೆ ಅದನ್ನ ಪುಷ್ ಮಾಡಿದ್ದುಂಟು. ಸೊ ಶೂಟಿಂಗ್ ಇನ್ ನೆಕ್ಸ್ಟ್ ಮಂತ್ ಇಂದ ಶುರು ಆಗುತ್ತೆ. ಸೀರಿಯಲ್ ಕತೆ ಹೇಗೆ, ಅದು ಜರ್ನಿ ಹಂಗೆ ಕಂಟಿನ್ಯೂ ಆಗುತ್ತಾ ಹೇಗೆ? ನನಗೆ ಯಾವ್ದು ಪಾಸಿಟಿವ್ ಆಗಿ ಬರುತ್ತೋ ಅದೆಲ್ಲಾನು ಕಂಟಿನ್ಯೂ ಆಗುತ್ತೆ. ನನ್ನ ಕಡೆ ಪಾಸಿಟಿವ್ ಹಳೆ ಬೆಂಕಿ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅದನ್ನ ಅದ್ ನೋಡ್ಬೋದಾ ಹೇಗೆ ಅಂತ? ಆ ತರ ಎಲ್ಲ ಸಿಕ್ಕಿದ್ಯಾ ಆಫರ್ಸ್? ಏನಾದ್ರು ಚೆನ್ನಾಗಿದ್ರೆ ಆಗುತ್ತೆ. ನಾನು ಮುಂಚೆನೂ ಕೇಳ್ತಾ ಇದ್ದಿದ್ದು ಅದೇನೆ, ಈಗ್ಲೂ ಕೇಳೋದು ಅದೇನೆ. ಆಕ್ಚುಲಿ ಏನ್ ಗೊತ್ತಾ,
ನನಗೆ ಆಕ್ಟಿಂಗ್ ಮಾಡ್ಬೇಕು, ನಾನು ಎಲ್ಲಿ ಆಕ್ಟಿಂಗ್ ಮಾಡ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನನ್ನ ಪ್ಯಾಷನ್ ಇದ್ದಿದ್ದೇನು, ನಾನು ಆಕ್ಟಿಂಗ್ ಮಾಡ್ಬೇಕು, ಒಳ್ಳೆ ಕ್ಯಾರೆಕ್ಟರ್ಗಳು ಕಾಣಿಸ್ಕೋಬೇಕು, ಕೊಟ್ಟಿದ್ದ ಕ್ಯಾರೆಕ್ಟರ್ನ 100% ಮಾಡ್ಬೇಕು, ಆ ಜನ ನೋಡಿ ಮೆಚ್ಕೋಬೇಕು, ನನಗೆ ಗುರ್ತಿಸ್ಬೇಕು. ಅದಾಗ್ತಿದ್ಯಾ, ಯಾವ್ದು ಬೇಕಾದ್ರೂ ಮಾಡ್ತೀನಿ. ಸೀರಿಯಲ್ ಆದ್ರೂ ಸರಿ, ಸಿನಿಮಾ ಆದ್ರೂ ಸರಿ, ಏನಂತಾರೆ ಸೀರೀಸ್ ಆದ್ರೂ ಸರಿ, ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ನನ್ಗೆ ಇಂಥದ್ದೇ ಮಾಡ್ಬೇಕು ಅಂತ ಇಲ್ಲ. ನಾನು ಇದು ಮುಂಚೆನೂ ಹೇಳಿದ್ದೀನಿ ಇದನ್ನ, ನನಗೆ ಇಂಥದ್ದೇ ಮಾಡ್ಬೇಕು ಅಂತಿಲ್ಲ. ನನಗೆ ಬಂದಿದ್ದನ್ನ ನಾನು 100% ರಿಸಲ್ಟ್ ಅದನ್ನ ಕಂಪ್ಲೀಟ್ ಮಾಡಿ ಕೊಡ್ಬೇಕು ಅನ್ನೋದು ನನ್ನ ಒಂದು ಧ್ಯೇಯ. ಅದ್ರ ಜೊತೆಗೆ ನಮ್ದೇ ಪ್ರೊಡಕ್ಷನ್ ಹೌಸ್ ಓಪನ್ ಆಗ್ತಾ ಇರೋದ್ರಿಂದ ಅದ್ರಲ್ಲಿ ಏನಾದ್ರೂ ಒಂದು ಪ್ರಾಜೆಕ್ಟ್ ನಮ್ದು ಇವಾಗ ಏನ್ ಡಿಸ್ಕಷನ್ ಅಲ್ಲಿ ನಡೀತಿದೆ, ಸಾಧ್ಯ ಆಯ್ತು ಅಂತಂದ್ರೆ ನಾನು ಆಕ್ಟಿಂಗ್ ಮಾಡ್ತೀನಿ ಅದ್ರಲ್ಲಿ, ಇಲ್ಲ ಅಂತಂದ್ರೆ ಬೇರೆಯವ್ರ ಕೈಲಿ ಆಕ್ಟ್ ಮಾಡಿಸ್ತೀನಿ.